ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ಚ್ ಕೆಮಿಸ್ಟ್ರಿ. ಫೈನಲ್ KCET ರಿಸಲ್ಟ್ ಏನು ರಿಲೀಸ್ ಆಯಿತು, ಆದರೆ ಫೈನಲ್ ಕೀ ಆನ್ಸರನ್ನೇ KE ಅವರು ರಿಲೀಸ್ ಮಾಡಿಲ್ಲ. ನೀವು ನೋಡಿರ್ಬೋದು, ಮೊನ್ನೆ ನೀಟ್ ಎಕ್ಸಾಮಿನೇಷನ್ ರಿಲೀಸ್ ಮಾಡೋದಕ್ಕಿಂತ ಮುಂಚೆ, ರಿಸಲ್ಟನ್ನು ರಿಲೀಸ್ ಮಾಡೋದಕ್ಕಿಂತ ಮುಂಚೆ ನೀಟ್ ಅವರು ಅಟ್ಲೀಸ್ಟ್ ಒಂದು ಪ್ರೊವಿಷನಲ್ ಕೀ ಆನ್ಸರ್ ಅಂಥೇಳಿ ಮೊದಲು ಚಾಲೆಂಜ್ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟು, ಅದಾದ ಮೇಲೆ ಯಾವ್ಯಾವುದಕ್ಕೆ ಗ್ರೇಸ್ ಇದೆ, ಯಾವ್ಯಾವುದಕ್ಕೆ ಎರಡು ಆನ್ಸರ್ ಕರೆಕ್ಟ್ ಇದೆ, ಇವೆಲ್ಲವನ್ನು ರಿಲೀಸ್ ಮಾಡಿದರು. ಬಟ್ KE ಅವರ ಒಂದು ವೆಬ್ಸೈಟ್ನಲ್ಲಿ ನಾನು ನಿನ್ನೆಯಿಂದ ಹುಡುಕ್ತಾ ಇದ್ದೀನಿ. ಜನರಲಿ KE ಅವರು ಏನು ಮಾಡ್ತಾರೆ ಅಂತಂದರೆ, CET ರಿಸಲ್ಟನ್ನು ರಿಲೀಸ್ ಮಾಡಿದ ದಿನ, ರಿಲೀಸ್ ಮಾಡಿದ ಮೇಲೆ ಒಂದು 2 ತಾಸಿನ ಒಳಗೆ ಫೈನಲ್ ಕೀ ಆನ್ಸರ್ನ ರಿಲೀಸ್ ಮಾಡ್ತಾರೆ. ಪ್ರತಿ ವರ್ಷದ ಒಂದು ಪ್ರೊಸೀಜರ್ ಆ ರೀತಿ ಇದೆ. ಎಕ್ಸಾಮಿನೇಷನ್ ರಿಸಲ್ಟ್ ಮಾಡೋದಕ್ಕಿಂತ ಮುಂಚೆನೇ ಮಾಡಬೇಕು, ಫೈನ್. ರಿಸಲ್ಟ್ ಆದಮೇಲಾದರೂ ಮಾಡ್ತಾರಲ್ಲ, ನಾವು ಖುಷಿ ಪಡಬೇಕು. ಆದರೆ ಈ ವರ್ಷ ಅದನ್ನೂ ಕೂಡ ನನಗೆ ಕಾಣಲಿಲ್ಲ. ಸೊ ಈವನ್ ತಾತ್ಕಾಲಿಕ ಸರಿ ಉತ್ತರಗಳು ಅಂತ ಏನು ಟೆಂಟೇಟಿವ್ ಕೀ ಆನ್ಸರ್ಗಳು ರಿಲೀಸ್ ಮಾಡಿದ್ರು, ಆ ಒಂದು ಫೈಲ್ ಕೂಡ ಇದರಲ್ಲಿ ನನಗೆ ಕಾಣಿಸ್ತಾ ಇಲ್ಲ. ಸೊ ಅಂದರೆ ಯಾವ ಕ್ವಶನಿಗೆ ಗ್ರೇಸ್ ಮಾರ್ಕ್ಸನ್ನು ಕೊಟ್ಟಿದ್ದಾರೆ, ಯಾವ ಕ್ವಶನಿಗೆ ಗ್ರೇಸ್ ಮಾರ್ಕ್ಸನ್ನು ಕೊಟ್ಟಿಲ್ಲ. ಸೊ ಈ ಒಂದು ಇನ್ಫಾರ್ಮೇಷನ್ ಟ್ರಾನ್ಸ್ಪರೆಂಟ್ ಆಗಿ KE ವೆಬ್ಸೈಟ್ನಲ್ಲಿ ಇಲ್ಲವೇ ಇಲ್ಲ. ಸೊ ನಾನು KE ಅವರಲ್ಲಿ ಕೇಳ್ಕೊಳ್ಳೋದಿಷ್ಟೇ, ಸೊ ಇಲ್ಲಿಯ ತನಕ ಎಲ್ಲವನ್ನು ನೀಟಾಗಿ ಚೆನ್ನಾಗಿ ಸ್ಟೆಪ್ ಬೈ ಸ್ಟೆಪ್ ಸಾಕಷ್ಟು ಅವಕಾಶಗಳನ್ನು ವಿದ್ಯಾರ್ಥಿಗಳಿಗೆ ಕೊಟ್ಕೊಳ್ತಾ ಬಂದಿದ್ದೀರಿ. ಇಟ್ಸ್ ವೆರಿ ಗುಡ್. ಇದರ ಜೊತೆಗೆ ನಮ್ಮ ರಿಕ್ವೆಸ್ಟ್ ಇಷ್ಟೇ, ಫಲಿತಾಂಶವನ್ನೇನೋ ರಿಲೀಸ್ ಮಾಡಿದರೆ ಆ ಫಲಿತಾಂಶ ಯಾವ ಬೇಸ್ ಮೇಲೆ ರಿಲೀಸ್ ಆಗಿದೆ, ಯಾವ ಕ್ವಶನಿಗೆ ಗ್ರೇಸ್ ಮಾರ್ಕ್ಸ್ ಸಿಕ್ಕಿದೆ, ಯಾವುದಕ್ಕೆ ಸಿಕ್ಕಿಲ್ಲ. ಯಾಕೆ ಕೇಳ್ತಾ ಇದ್ದೀನಿ ಅಂತಂದರೆ, ಇವತ್ತು ಯಾವುದೋ ಒಂದು ಪೇಪರ್ನಲ್ಲಿ ನಾನು ನೋಡಿದ್ದು, ಮ್ಯಾಥಮೆಟಿಕ್ಸ್ ಮತ್ತು ಫಿಸಿಕ್ಸ್ಗೆ ಒಂದು ಕ್ರಮಾಂಕವನ್ನು ನೀಡಲಾಗಿದೆ, ಗ್ರೇಸ್ ಮಾರ್ಕ್ಸನ್ನು ನೀಡಲಾಗಿದೆ. ಆದರೆ ಕೆಮಿಸ್ಟ್ರಿಯಲ್ಲೂ ಕೂಡ ಒಂದು ಕ್ವಶನ್ 100% ರಾಂಗ್ ಇತ್ತು. ಹೌದಾ? D and F ಬ್ಲಾಕ್ ಎಲಿಮೆಂಟ್ನಲ್ಲಿ ಆ ಕಾನ್ಫಿಗರೇಷನ್ ಅಂತ ಏನು ಕೇಳಿದ್ರು, ವಿಚ್ ಡಸ್ ನಾಟ್ ಹ್ಯಾವ್ n-1 D10 ಆ್ಯಂಡ್ NS2 ಕಾನ್ಫಿಗರೇಷನ್ ಅಂಥೇಳಿ, ಆ ಕಾನ್ಫಿಗರೇಷನ್ 100% ರಾಂಗ್ ಇತ್ತು ಕ್ವಶನು. ಸೊ ಗ್ರೇಸ್ ಮಾರ್ಕ್ಸ್ ಕೊಡಲೇಬೇಕಿತ್ತು. ಸೊ ಕೊಟ್ಟಿರಬಹುದು, ಆದರೆ ಪೇಪರ್ನಲ್ಲಿ ನಾನು ನೋಡಿದ್ದು ಗಣಿತ ಮತ್ತು ಭೌತಶಾಸ್ತ್ರಕ್ಕೆ ಒಂದು ಕ್ರಮಾಂಕ ನೀಡಿಕೆ ಅಂಥೇಳಿ, ಕೆಮಿಸ್ಟ್ರಿಗೆ ಕೊಟ್ಟಿಲ್ಲ ಅಂತ ಆಯ್ತು. ಹೌದಾ? ಸೊ ನಾನು ಕೇಳ್ಕೊಳ್ಳೋದಿಷ್ಟೇ, ಆ ಕೀ ಆನ್ಸರ್ ಏನಿದೆ, ಫೈನಲ್ ಕೀ ಆನ್ಸರ್ ಏನಿದೆ, ದಯವಿಟ್ಟು ರಿಲೀಸ್ ಮಾಡಿ. ಅಟ್ಲೀಸ್ಟ್ ಇಟ್ ವಿಲ್ ಹೆಲ್ಪ್ ಫಾರ್ ದ ಅಪ್ಕಮಿಂಗ್ ಸ್ಟೂಡೆಂಟ್ಸ್. ಯಾರ್ಯಾರು ಮುಂದಿನ ವರ್ಷ ಎಕ್ಸಾಮನ್ನು ಬರೀತಾರೆ ಅವರಿಗೆ ಆ ಕೀ ಆನ್ಸರ್ನ ರೆಫರ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗ್ತದೆ. ಸೊ ನಮಗೂ ಒಂದು ಕ್ಲಾರಿಟಿ ಸಿಗ್ತದೆ, ನಿನ್ನೆ ರಿಸಲ್ಟ್ ಸಿಕ್ಕಂಥ ವಿದ್ಯಾರ್ಥಿಗಳಿಗೂ ಒಂದು ಕ್ಲಾರಿಟಿ ಸಿಗ್ತದೆ. ಸೊ ಕೀ ಆನ್ಸರ್ಗಳು ಎಲ್ಲಿದೆ, ಕೀ ಆನ್ಸರ್ ಕರೆಕ್ಟಾಗಿ ಇದೆಯಾ ಅನ್ನೋದೊಂದು. ಸೊ ಅದಕ್ಕೆ ಟ್ರಾನ್ಸ್ಪರೆಂಟಾಗಿ ಸೊ ರಿಸಲ್ಟನ್ನು ಅನೌನ್ಸ್ ಮಾಡಲೇಬೇಕು, ಮಾಡಿದ್ದಾರೆ. ಆದರೆ ಅದರ ಜೊತೆಗೆ ಕೀ ಆನ್ಸರ್ನು ಕೂಡ ಆದಷ್ಟು ಬೇಗ ರಿಲೀಸ್ ಮಾಡಿ. ವಿದ್ಯಾರ್ಥಿಗಳು ಕಾಯ್ತಾ ಇದ್ದಾರೆ. ಅಟ್ಲೀಸ್ಟ್ ಎಕ್ಸಾಮಿನೇಷನ್ಗಿಂತ ಮುಂಚೆ ಮಾಡಬೇಕು, ಅಟ್ಲೀಸ್ಟ್ 1 ತಾಸು ಮುಂಚೆ ಮಾಡಿ ನೀವು. ಆದರೆ ಎಕ್ಸಾಮಿನೇಷನ್ ಆಗಿ 1 ದಿವಸ ಕಳೆದ್ರೂ ಕೂಡ ಕೀ ಆನ್ಸರ್ ಫೈಲೇ ಕಾಣಿಸ್ತಾ ಇಲ್ಲ KE ವೆಬ್ಸೈಟ್ನಲ್ಲಿ ಅಂತ ಅಂದರೆ, ಸೊ ಇಟ್ಸ್ ನಾಟ್ ಅ ಗುಡ್ ಡೆವಲಪ್ಮೆಂಟ್. ಸೊ ನಾನು ಕೇಳ್ಕೊಳ್ಳೋದ್ರೆ ಇಷ್ಟೇ, ಸೊ ಆದಷ್ಟು ಬೇಗ ಕೀ ಆನ್ಸರ್ಗಳು ರಿಲೀಸ್ ಮಾಡಿ. ಯಾಕಂದರೆ ಈ ಒಂದು ಗ್ರೇಸ್ ಮಾರ್ಕ್ಸ್ ಅನ್ನೋದು ಎಲ್ಲಿ ಬಂದಿದೆ, ಹೇಗೆ ಬಂದಿದೆ ಅನ್ನೋದು ವಿದ್ಯಾರ್ಥಿಗಳಿಗೂ ಕೂಡ ಟ್ರಾನ್ಸ್ಪರೆಂಟ್ ಆಗಿ ಗೊತ್ತಾಗಲಿ. ಸೊ ಕೀ ಆನ್ಸರ್ಗಳ ಬಗ್ಗೆ ನಿಮಗೆ ಹೇಳಬೇಕಿತ್ತು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.